ಬಿಡದಿಯ ಕ್ಯಾತಗಾನಹಳ್ಳಿಯಲ್ಲಿ ಅಂದರೆ ಕುಮಾರಸ್ವಾಮಿ ಅವರ ಮನೆಯಲ್ಲಿ ಒಂದು ದೊಡ್ಡ ಮೀಟಿಂಗ್ ಏನು ನಿಗದಿಯಾಗಿತ್ತು ಇವತ್ತು, ಅದು ಕ್ಯಾನ್ಸಲ್ ಆಗಿದೆ ಬೇರೆ ಬೇರೆ ಕಾರಣಗಳಿಗಾಗಿ. ಈಗಾಗಲೇ ಚುನಾವಣಾಧಿಕಾರಿಗಳು ಬಿಡದಿಯ ಕುಮಾರಸ್ವಾಮಿ ಅವರ ಮನೆಗೆ ಭೇಟಿ ಕೊಟ್ಟಿದ್ರು. ಅಲ್ಲಿ ಹೊಸತೊಡಕು ಕಾರ್ಯಕ್ರಮ ಕೂಡ ಹಮ್ಮಿಕೊಳ್ಳಲಾಗಿತ್ತು. ಅನೇಕ ದಿಗ್ಗಜರು ಅಂದರೆ ಜೆಡಿಎಸ್ ಹಾಗೂ ಬಿಜೆಪಿ ನಡುವಿನ ಹೊಂದಾಣಿಕೆ ಸಂಬಂಧಪಟ್ಟ ಹಾಗೆ ಹೊಸತೊಡಕು ಕಾರ್ಯಕ್ರಮ ಇತ್ತು. ಅಲ್ಲಿ ಚುನಾವಣಾಧಿಕಾರಿಗಳು ದಿಢೀರ್ ಭೇಟಿ ಕೊಟ್ಟಿದ್ರು. ಇದೀಗ ಕಾರ್ಯಕ್ರಮ ರದ್ದಾಗಿದೆ. ಯಾವ ಕಾರಣಕ್ಕಾಗಿ ಕಾರ್ಯಕ್ರಮ ರದ್ದಾಗಿದೆ ಅನ್ನೋದರ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದೀವಿ. ದಿಢೀರಾಗಿ ಸಭೆ ರದ್ದು ಮಾಡಿದ ಎಚ್ ಡಿ ಕುಮಾರಸ್ವಾಮಿ, HDK ನಾನು ಬಿಡದಿಗೆ ಹೋಗ್ತಾ ಇಲ್ಲ, ಇಲ್ಲೇ ಚರ್ಚಿಸಿದೆ, ನಾನು ಮಾಡಬೇಕಾದ ಚರ್ಚೆ ಇಲ್ಲೇ ಮಾಡಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಬಹುಶಃ ಬೇರೆ ಬೇರೆ ಕಾರಣ ಇದ್ದಿರ್ಬೋದು. ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ನನಗೆ ಈ ರೀತಿ ಆಗುತ್ತೆ ಅಂತ ಮೊದಲೇ ಗೊತ್ತಿತ್ತು. ಬೆಂಗಳೂರಿನಲ್ಲಿ ಎಚ್ ಡಿ ಕುಮಾರಸ್ವಾಮಿ ಹೇಳಿಕೆ, ಅಲ್ಲಿ ಹೊಸತೊಡಕು ಕಾರ್ಯಕ್ರಮ, ಕ್ಯಾತಗಾನಹಳ್ಳಿಯಲ್ಲಿರುವಂಥ HDK ತೋಟದ ಮನೆ, ಬಿಡದಿಯ ತೋಟದ ಮನೆ, 40 ಎಕರೆ ಪ್ರದೇಶದಲ್ಲಿರುವಂತಹ ತೋಟದ ಮನೆ ಅದು. ಈಗಾಗಲೇ ಕುಮಾರಸ್ವಾಮಿ ಅವರು ಅಲ್ಲೇ ಇರ್ತಾರೆ. ಇಲ್ಲಿ ಇವತ್ತು ಆದಿಚುಂಚನಗಿರಿ ವಿಜಯನಗರ ಮಠಕ್ಕೆ ಭೇಟಿ ಕೊಟ್ಟ ನಂತರ, ನಿರ್ಮಲಾನಂದ ಶ್ರೀಗಳನ್ನ ಭೇಟಿಯಾದ ನಂತರ ಇದನ್ನ ಅಲ್ಲಿ ಘಾಟ್ ಸೆಕ್ಷನ್ ಇದೆಯಲ್ಲ, ಅದು ನಡೆದಿದ್ರೆ ಕುಮಾರಸ್ವಾಮಿಗೆ ಗೊತ್ತಿತ್ತು. ನಾನು ಈ ಕನ್ನಡ ನಾಡಿಗೋಸ್ಕರ, ಕರ್ನಾಟಕ ರಾಜ್ಯಕ್ಕೋಸ್ಕರ, ಕಾವೇರಿ ಜಲಾನಯ ಪ್ರದೇಶಕ್ಕೋಸ್ಕರ ಆ ಮೇಕೆದಾಟು ಪಾದಯಾತ್ರೆನ ಮಾಡಿದೆ. ಈ ಕುಡಿಯೋ ನೀರು ಇವತ್ತೇನು ಪರಿಸ್ಥಿತಿ ಬಂದಿದೆಯಲ್ಲ ಅದಕ್ಕೋಸ್ಕರ. ಮುಂದಕ್ಕೆ ನಾವು ಏನ್ ಯೋಚನೆ ಮಾಡಬೇಕಾಗಿದೆ ಅಂತಂದ್ರೆ, ಬೆಂಗಳೂರು ನಗರದಲ್ಲಿ ಇರೋಂಥ ಎಲ್ಲ ಕೆರೆಗಳಿಗೆ ವಾಪಸ್ಸು ರೀಟ್ರೀಟೆಡ್ ವಾಟರ್ನ ತುಂಬಿಸ್ಬೇಕು. ಇಲ್ಲ ಅಂತಂದ್ರೆ ಎನಿ ಟೈಮ್ ಈ ಪರಿಸ್ಥಿತಿ ತಿರ್ಗಾ. ಓಕೆ, ಬಿಡದಿ ಮನೆಯಲ್ಲಿ ನಡೆಯಬೇಕಿದ್ದ ಸಭೆ ರದ್ದಾಗಿದೆ. ಕುಮಾರಸ್ವಾಮಿ ಹೇಳಿದ್ರು, ನಾನು ಏನು ಸಭೆ ಆಗಬೇಕಾಗಿತ್ತು ಅದು ಇಲ್ಲೇ ಮಾಡಿದ್ದೀನಿ ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ಆಮೇಲೆ ಚುನಾವಣಾಧಿಕಾರಿಗಳು ದಾಳಿ ಮಾಡಿದಂತಹ ದೃಶ್ಯ, ಚುನಾವಣಾಧಿಕಾರಿಗಳು ಕೂಡ ದಿಢೀರ್ ಭೇಟಿ ಕೊಟ್ಟಿದ್ದರು. ಬಿಡದಿ ಮನೆಯಲ್ಲಿ ನಡೆಯಬೇಕಿದ್ದ ಸಭೆ ರದ್ದಾಗಿದೆ. ಆದರೆ ಕುಮಾರಸ್ವಾಮಿ ಅವರ ಹೇಳಿಕೆ ಭಾಳ ಆಶ್ಚರ್ಯ ಮೂಡಿಸುತ್ತೆ. ನನಗೆ ಈ ಥರ ಆಗತ್ತೆ ಅಂತ ಗೊತ್ತಿತ್ತು. ಬಿಡದಿ ಮನೆಯಲ್ಲಿ ನಡೆಯಬೇಕಿದ್ದ ಸಭೆ ರದ್ದಾಗಿದೆ, ನಾನು ಬಿಡದಿಗೆ ಹೋಗ್ತಾ ಇಲ್ಲ, ಇಲ್ಲೇ ಚರ್ಚೆ ಮಾಡಿದ್ದೇನೆ ಅಂತ ಹೇಳಿ ಸ್ವಾಮೀಜಿಗಳನ್ನು ಭೇಟಿಯಾದ ನಂತರ ಆ ಮಾಹಿತಿಯನ್ನು ಕೊಟ್ಟಿದ್ದರು. ಈ ನಡುವೆ ಎರಡೂ ಪಕ್ಷಗಳ ನಡುವೆ ವಾಗ್ವಾದ ಉಂಟಾಗಿತ್ತು. DK ಶಿವಕುಮಾರ್ ಹೇಳಿದರು, ಇವರು ಹೋದ ತಕ್ಷಣ ಒಕ್ಕಲಿಗರೇನು ಮತ ಹಾಕಲ್ಲ, ಯಾಕೆಂತಂದರೆ ಸ್ವಾಮೀಜಿಗಳು ಅವ್ರು ಯಾರಾದರೂ ಬಂದರೆ ಅವರಿಗೆ ವಿಭೂತಿ ಹಚ್ಚಿ ಕಳಿಸ್ತಾರೆ, ಅದು ಬಿಟ್ಟು ಅವರೇನು ವೋಟ್ ಹಾಕುವಂಥ ನಿರ್ಧಾರವನ್ನು ಯಾರೂ ಮಾಡಲ್ಲ, ಒಕ್ಕಲಿಗರಾಗಲಿ ಸ್ವಾಮೀಜಿಗಳಾಗಲಿ ದಡ್ರಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ನಂತರ ಅದು ದೊಡ್ಡ ಚರ್ಚೆಗೆ ಗ್ರಾಸವಾಗಿತ್ತು. ನಂತರ ಸರ್ಕಾರ ಬೀಳಿಸಿದಂಥ ವಿಚಾರಗಳು ಕೂಡ ಬಂತು. DK ಶಿವಕುಮಾರ್ ಹೇಳಿದರು, ಈಗ ಇವರು ಹೋಗ್ತಾ ಇದ್ರಲ್ಲ BJPಯಲ್ಲಿ, ಕೇಳಬೇಕಾಗಿತ್ತು ನಮ್ಮ ಸರ್ಕಾರವನ್ನು ಯಾಕೆ ಬೀಳಿಸಿದ್ರು ಅಂತ ಕೇಳಬೇಕಾಗಿತ್ತು ಅಂತ ಹೇಳಿ. ಅದಕ್ಕೆ BJPಯವರು ಉತ್ತರ ಕೊಟ್ಟರು, ನಾವೆಲ್ಲ ಬೀಳಿಸಿದ್ದು, ನೀವೇ ಬೀಳಿಸಿದ್ದು, ಆಲ್ರೆಡಿ ಮಂಡ್ಯದಲ್ಲಿ ಸುಮಲತಾ ಅವರನ್ನ ಗೆಲ್ಲಿಸಿದ್ದು ನಾವೇ ಅಂತ ನೀವು ಹೇಳಿದ್ರಿ, ಸಿದ್ದರಾಮಯ್ಯನವರೇ ಹೇಳಿದ್ದಾರೆ. ಹಾಗಾಗಿ ಕುಮಾರಸ್ವಾಮಿ ಅವರ ಸರ್ಕಾರ ಬೀಳಿಸುವಂಥ ವಿಚಾರ ಕೂಡ ಚರ್ಚೆಗೆ ಗ್ರಾಸವಾಯಿತು. ಕ್ಯಾಪ್ಟನ್ ಅರ್ಜುನ್ನ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? I.N.I. ಇದು ವೇದಿಕೆ, ಇದು ಫೋಟೋ ಎಲ್ರಿಗೂ ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್.
ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿದೆ.